MLC ರವಿಕುಮಾರ್ ಅವರಿಗೆ ನಾನೊಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ. UPSC ಎಕ್ಸಾಮ್ ಪಾಸ್ ಮಾಡೋದು ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಕಲಬುರಗಿ DC ಆದಂಥ ಫೌಜಿಯಾ ತರ್ನಮ್ ಅವರು ತುಂಬ ಕಷ್ಟಪಟ್ಟು 2011 ಬ್ಯಾಚಲ್ಲಿ 307 ರ್ಯಾಂಕ್ ಬಂದು IRS ಆಫೀಸರ್ ಆಗಿ, ನಂತರ ಇನ್ನೊಂದು 4 ವರ್ಷ ಕಷ್ಟಪಟ್ಟು 2014 ಬ್ಯಾಚಲ್ಲಿ ಆಲ್ ಇಂಡಿಯಾ 31ನೇ ರ್ಯಾಂಕ್ ಬಂದು ಕಷ್ಟಪಟ್ಟು ಅವ್ರು ನಮ್ಮ ಚಿಕ್ಕಬಳ್ಳಾಪುರಕ್ಕೂ CEO ಆಫೀಸಲ್ಲಿ ಇದ್ದವರು, ನಂತರ ಕಲಬುರಗಿ DC ಆಗಿದ್ದಾರೆ. ಇವ್ರು ಕಷ್ಟಪಟ್ಟು UPSC ಪಾಸ್ ಮಾಡಿ ಒಂದು ಮುಸ್ಲಿಂ ಸಮುದಾಯದ ಹೆಣ್ಣು ಮಗಳು ದೇಶ ಸೇವೆ ಮಾಡಬೇಕು ಅಂತ ಬಂದಿದ್ರೆ, MLC ರವಿಕುಮಾರ್ ಅವರು ಅವ್ರ ಕಂಪ್ಯಾರಿಸನ್ನೇ ಒಂದು ರೀತಿ ಬೇಸರ ತರಿಸುತ್ತೆ. MLC ರವಿಕುಮಾರ್ ಅವರೇ, ನೀವು ಬೀದಿಯಲ್ಲಿ ನಿಂತ್ಕೊಂಡು ಬಾಯಿ ಬಡ್ಕೊಂತೀರಲ್ಲ, ನೀವು ಬಾಯಿ ಬಡ್ಕೊಳ್ಳೋಷ್ಟು ಈಸಿ ಅಲ್ಲ UPSC ಕ್ರ್ಯಾಕ್ ಮಾಡೋದು. ಒಂದು ಹೆಣ್ಣು ಮಗಳಿಗೆ ಕೊಡೋ ಗೌರವನ ಇದು. ಮೋಸ್ಟ್ಲಿ MLC ರವಿಕುಮಾರ್ ಅವ್ರ ಕುಟುಂಬದಲ್ಲಿ ಅವ್ರ ಸಂಸ್ಕಾರದಿಂದ ಬೆಳೀತಾರೆ ಅಂತ ಅವ್ರಿಗೆ ರವಿಕುಮಾರ್ ಅಂತ ಹೆಸರಿಟ್ಟಿದ್ದಾರೆ. ಅವ್ರು ಹಿಂಗೆ ಗೌರವ ಕೊಡದೆ ಸಂಸ್ಕಾರ ಹೀನರಾಗಿ ನಡ್ಕೊಂತಾರೆ ಅಂತ ಅವ್ರ ಕುಟುಂಬಕ್ಕೆ ಗೊತ್ತಿದ್ದಿದ್ರೆ ಅವ್ರಿಗೆ ಕೋತಿ ಅಂತ ಹೆಸರಿಡೋರು. ಮೋಸ್ಟ್ಲಿ ಅವ್ರ ಸಂಸ್ಕಾರ ಕಲಿತಾರೆ ಅಂತ ರವಿಕುಮಾರ್ ಅಂತ ಇಟ್ಟಿದ್ದಾರೆ, ಇಲ್ಲ ಅಂದ್ರೆ ಕೋತಿ ಅಂತ ಇಡೋರು. ನನಗೀಗಲೂ ಒಂದು ಪದೇ ಪದೇ ಕಾಡ್ತಿರೋ ಯಕ್ಷ ಪ್ರಶ್ನೆ ಅಂದ್ರೆ, ಈ ಕೋತಿ ತರ ಆಡುವ ರವಿಕುಮಾರ್ ಅವ್ರನ್ನ ಪ್ರತಿ ಸಲ ಅಧಿವೇಶನದಲ್ಲಿ ನಮ್ಮ ಮಾರ್ಷಲ್ಗಳು ಒಳಕ್ ಬಿಡ್ತಾ ಇದ್ದಾರೆ ಅನ್ನೋದೇ ನನ್ನ ಯಕ್ಷ ಪ್ರಶ್ನೆ. ಒಂದು ಹೆಣ್ಣು ಮಗಳನ್ನ ಯಾವುದೋ ದೇಶಕ್ಕೆ ಹೋಲಿಸಿ ನಾನು ಹೋಲ್ಸಕ್ ರೆಡಿ ಇಲ್ಲ. ನನ್ನ ದೇಶದ ಹೆಣ್ಣು ಮಗಳು, ನನ್ನ ರಾಜ್ಯದ ಹೆಣ್ಣು ಮಗಳು, ಹಿಂದೂ ಮುಸ್ಲಿಂ ನಾವು ಏಕತೆಯಲ್ಲಿ ಬೆಳೆದಿರೋದು. ಈ BJP ಬಾಯಿ ಬಡಕರಿಗೆ ಇಸ್ಲಾಂ ಧರ್ಮನ ಮುಸ್ಲಿಂ ಸಮುದಾಯದವ್ರನ್ನ ಬೈಯೋದೇ ಕೆಲಸ. ಫೌಜಿಯಾ ತನಮ್ ಅಂತ ಹೆಣ್ಮಕ್ಳು ತುಂಬಾ ಜನ UPSC ಕ್ರ್ಯಾಕ್ ಮಾಡಿ ದೇಶ ಸೇವೆ ಮಾಡ್ತಿದ್ದಾರೆ. ಅಷ್ಟೇ ಯಾಕೆ MLC ರವಿಕುಮಾರ್ ಅವರೇ, BJP ಅಯೋಗ್ಯರೇ, 1999 ಕಾರ್ಗಿಲ್ ವಾರ ಆಯ್ತಲ್ಲ, ನಾವು ಪಾಕಿಸ್ತಾನದ ಮೇಲೆ ಅಗ್ನಿ ಅಂತ ಮಿಸೈಲ್ ಉಡಾಯಿಸಿದ್ವಲ್ಲ, ಅಗ್ನಿ ಮಿಸೈಲ್ನ ಡಿಸೈನ್ ಮಾಡಿದ್ದು ಯಾರು ಗೊತ್ತಾ? ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿರುವ ಅಬ್ದುಲ್ ಕಲಾಂ ಅವರು ಡಿಸೈನ್ ಮಾಡಿದ್ದ ಅಗ್ನಿ ಮಿಸೈಲು. ಇವತ್ತು ನಾವು ಆರ್ಮಿಯಲ್ಲಿ ಬಳಸೋ ಪೃಥ್ವಿ ಮಿಸೈಲ್ನ ಡಿಸೈನ್ ಮಾಡಿದವರು ಅಬ್ದುಲ್ ಕಲಾಂ, ಅವರು ಮುಸ್ಲಿಂ ಧರ್ಮದವರೇ. ಯಾಕೆ ಮುಸ್ಲಿಮ್ಸ್ನೆಲ್ಲ ನೀವು ಹಾಗೆ ನೋಡ್ತೀರಾ? ಮುಸ್ಲಿಂ ಧರ್ಮದವ್ರದ್ದು ಕಾಂಟ್ರಿಬ್ಯೂಷನ್ ಇದೀರಿ ನಮ್ಮ ದೇಶಕ್ಕೆ. ದಯವಿಟ್ಟು ಆ ಸಮುದಾಯದವ್ರನ್ನ ಗೌರವಿಸೋದು ಕಲ್ತ್ಕೊಳ್ಳಿ. ನಿಮ್ಮ ರಾಜಕೀಯ ತೆವಲಿಗೆ ಬಾಯಿಗೆ ಬಂದಂಗೆ ಮಾತಾಡಬೇಡಿ. MLC ರವಿಕುಮಾರ್ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಫೌಜಿಯಾ ತನಮ್ ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳಬೇಕು. ಅವ್ರ ಅಕ್ಕನೋ ತಂಗಿನೋ ಕಷ್ಟಪಟ್ಟು UPSC ಕ್ರ್ಯಾಕ್ ಮಾಡಿ ಯಾರೋ ರವಿಕುಮಾರ್ ಅಂತ ಅಯೋಗ್ಯ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಇವ್ರಿಗೆ ನೋವಾಗಲ್ವಾ? ಸೊ ರವಿಕುಮಾರ್ ಅವರೇ, ದಯವಿಟ್ಟು ಕಲಬುರಗಿ DC ಅವರ ಕ್ಷಮೆ ಕೇಳಿ, ಮನೆಗೆ ಹೋಗಿ ಕ್ಷಮೆ ಕೇಳಿ. ನಿಮಗೆ ಸಂಸ್ಕಾರ ಇದೆ ಅನ್ಕೊಂತೀವಿ. ಇಲ್ಲ ಅಂದ್ರೆ ಆ ಚಿಂತಕರ ಚಾವಡಿಯಲ್ಲಿ ಕೋತಿ ಹೋಗಿ ಕುತ್ಕೊಂಡಿದೆ ಅನ್ಕೊಂತೀವಿ. ಆ ಕೋತಿನ ನಮ್ಮ ಮಾರ್ಷಲ್ಸ್ ಅಲೋನೆ ಮಾಡ್ತಿದ್ದಾರೆ ಅಂತ ಅನ್ಕೊಂತೀವಿ. ಥ್ಯಾಂಕ್ ಯು ಸರ್.